ಇನ್ನು ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಬಿಕೆ ಸಿಂಗ್. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರ ಆಗಮನ ಆಗಿದೆ. ಏನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಹಾಸ್ಪಿಟಲ್ಗೆ ಪ್ರಜ್ವಲ್ನನ್ನ ಕರ್ಕೊಂಡು ಹೋಗಲಾಗುತ್ತೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಎಸ್ಐಟಿ ಕಚೇರಿಗೆ. ನೋಡಿ, ಬಿಕೆ ಸಿಂಗ್ ಅವರು ಆಗಮಿಸಿರೋದು ಎಸ್ಐಟಿ ಕಚೇರಿಗೆ. ಎಸ್ಐಟಿ ಮುಖ್ಯಸ್ಥರು ಇವರು ಬಿಕೆ ಸಿಂಗ್. ಈಗ ಆಲ್ರೆಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇವರ ಆಗಮನ ಆಗಿದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಹಾಸ್ಪಿಟಲ್ಗೆ ಪ್ರಜ್ವಲ್ನನ್ನ ಕರ್ಕೊಂಡು ಹೋಗಲಾಗುತ್ತೆ. ಬಿಕೆ ಸಿಂಗ್ ಆಗಮಿಸಿದ್ದಾರೆ ಎಸ್ಐಟಿ ಕಚೇರಿಗೆ. ಎಸ್ಐಟಿ ಅಧಿಕಾರಿಗಳು ಕೂಡ ಬಂದಿರೋದು. ಒಂದು ಕಡೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಹಾಸ್ಪಿಟಲ್ಗೆ ಪ್ರಜ್ವಲ್ನನ್ನ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಎಸ್ಐಟಿ ಕಚೇರಿಗೆ ಬಿಕೆ ಸಿಂಗ್ ಅವರು ಈಗ ಬಂದಿದ್ದಾರೆ. ಎಸ್ಐಟಿ ಮುಖ್ಯಸ್ಥರು ಬಿಕೆ ಸಿಂಗ್ ಅವರ ಆಗಮನ ಆಗಿದೆ. ಒಂದು ಕಡೆ ಬೌರಿಂಗ್ ಹಾಸ್ಪಿಟಲ್, ಈಗ ನೋಡಿ ಎಸ್ಐಟಿ ಕಚೇರಿಯ ಮುಂಭಾಗದ ದೃಶ್ಯಾವಳಿಗಳು. ಬಿಕೆ ಸಿಂಗ್ ಅವರು ಎಸ್ಐಟಿ ಕಚೇರಿಯ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಎಸ್ಐಟಿ ಮುಖ್ಯಸ್ಥರು ಇವರು. ಬಿಕೆ ಸಿಂಗ್ ಅವರ ಆಗಮನ ಆಗಿದೆ. ಈಗ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಗುತ್ತೆ. ಅದಾದ ಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು, ಎಸ್ಐಟಿ ವಶಕ್ಕೆ ಪಡ್ಕೊಳ್ಳೋದು, ಇದಿಷ್ಟು ಪ್ರೊಸೀಜರ್ಗಳು ಇನ್ನೂ ಕೂಡ ಆಗಬೇಕಾಗಿದೆ. ಮೊದಲಿಗೆ ವೈದ್ಯಕೀಯ ಪರೀಕ್ಷೆ. ನೋಡಿ, ಎಸ್ಐಟಿ ಅಧಿಕಾರಿಗಳಿಗೋಸ್ಕರ ಕಾಯಲಾಗ್ತಾ ಇತ್ತು. ಈಗ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥರಾದಂತಹ ಬಿಕೆ ಸಿಂಗ್ ಅವರ ಆಗಮನ ಆಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾನೆ, ಎಸ್ಐಟಿ ಕಚೇರಿಯ ಹೊರಗಡೆ ಬರ್ತಾನೆ ಪ್ರಜ್ವಲ್. ಆತನನ್ನ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಾಗುತ್ತೆ ಇನ್ನೇನು ಕೆಲವೇ ಕ್ಷಣ. ಕಡೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ವೈದ್ಯರ ತಂಡ ಕೂಡ ರೆಡಿ ಆಗಿದೆ. ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಬೌರಿಂಗ್ ಹಾಸ್ಪಿಟಲ್ ಅಲ್ಲೂ ಕೂಡ ಸಿದ್ಧತೆ ಆಗಿದೆ. ನೋಡಿ, ಒಂದು ಕಡೆ ಎಸ್ಐಟಿ ಕಚೇರಿಯ ಮುಂಭಾಗದ ದೃಶ್ಯಾವಳಿಗಳನ್ನ ನೀವೀಗ ಗಮನಿಸ್ತಾ ಇರೋದು. ಒಂದಷ್ಟು ಪೊಲೀಸರ ಭದ್ರತೆ. ನೋಡಿ, ಬಿಕೆ ಸಿಂಗ್ ಅವರ ಕಾರು ಕೂಡ ಆಫೀಸ್ನ ಒಳಗಡೆ ಹೋಗಿದೆ. ಅವರ ಆಗಮನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಹಾಸ್ಪಿಟಲ್ಗೆ ಪ್ರಜ್ವಲ್ನ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಕರ್ಕೊಂಡು ಹೋಗಲಾಗುತ್ತೆ ವೈದ್ಯಕೀಯ ಪರೀಕ್ಷೆಗೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಎಲ್ಲ ರೀತಿಯ ಚೆಕಪ್ಗಳನ್ನು ಕೂಡ ಮಾಡಲಾಗುತ್ತೆ. ಇದು ಅತ್ಯಾಚಾರ ಕೇಸ್ ಆಗಿರೋದ್ರಿಂದ ಎಲ್ಲ ರೀತಿಯ ಚೆಕ್ನ ಕೂಡ ಮಾಡಲಾಗುತ್ತೆ. ಎಲ್ಲವೂ ಕೂಡ ನಾರ್ಮಲ್ ಬಂದರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ.